ಮುಂಗಾರು ಬಿತ್ತನೆ ಬಳಿಕ ರಸಗೊಬ್ಬರದ ಸಮಸ್ಯೆ ಎದುರಾಗಿದೆ. ಬೇಡಿಕೆಗೆ ತಕ್ಕಂತೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ದಿನಗಟ್ಟಲೆ ಗೊಬ್ಬರಕ್ಕೋಸ್ಕರ ಕಾದ್ರೂ ಕೂಡ ಒಂದು ಮೂಟೆ ಯೂರಿಯಾ ಗೊಬ್ಬರನೂ ಸಿಗ್ತಿಲ್ಲ ಅಂತೇಳಿ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೇಡಿಕೆಗೆ ತಕ್ಕಂತೆ ಗೊಬ್ಬರ ಈಗ ಸಿಗ್ತಾ ಇಲ್ಲ ಅನ್ನೋದು ರೈತರ ಸಮಸ್ಯೆಗೆ ಕಾರಣ ಆಗಿದೆ. ಮುಂಗಾರು ಬಿತ್ತನೆ ಮಾಡಿಬಿಟ್ಟಿದ್ದೀವಿ, ಈಗ ನೋಡಿದ್ರೆ ರಸಗೊಬ್ಬರದ ಸಮಸ್ಯೆ ಎದುರಾಗಿದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಗದಗ, ಕೊಪ್ಪಳ, ಯಾದಗಿರಿ, ದಾವಣಗೆರೆ, ವಿಜಯನಗರದಲ್ಲಿ ಸಮಸ್ಯೆ ಆಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಕಾಡ್ತಾ ಇದೆ. ಯೂರಿಯಾ ಸಿಗದೆ ರೈತರು ಹೈರಾಣಾಗ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಅಂಗಡಿಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಬಿತ್ತನೆ ಬೀಜ, ಗೊಬ್ಬರ ಕೊರತೆ ಇಲ್ಲ ಅಂತ ಅಧಿಕಾರಿಗಳು ಸಬೂಬನ್ನ ಕೊಡ್ತಾ ಇದ್ದಾರೆ. ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನ ರೈತರು ಮಾಡಿದ್ರೆ ಅಂತ ಸಮಸ್ಯೆ ಆಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ಕೂಡ ಒಂದು ಮೂಟೆ ರಸಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ. ಬಿತ್ತನೆ ಮಾಡಿಬಿಟ್ಟಿದೀವಿ ಮುಂಗಾರಿನ ಸಮಯದಲ್ಲಿ, ಈಗ ಗೊಬ್ಬರ ಹಾಕಬೇಕು, ಆದರೆ ಗೊಬ್ಬರ ನಮಗೆ ಸಿಗ್ತಾ ಇಲ್ಲ. ಕಾದು ಕಾದು ಸುಸ್ತಾಗಿದೆ, ಇಷ್ಟು ಕಾದ್ರೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ರೈತರು ಆರೋಪ ಮಾಡಿದ್ರೆ, ಇನ್ನೊಂದು ಕಡೆ ಅಧಿಕಾರಿಗಳು ಇಲ್ಲ ಅಂಥದ್ದೇನು ಸಮಸ್ಯೆ ಆಗಿಲ್ಲ, ಬಿತ್ತನೆ ಬೀಜದ್ದು ಸಮಸ್ಯೆ ಇಲ್ಲ, ಗೊಬ್ಬರದ್ದು ಸಮಸ್ಯೆ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬಹುತೇಕ ಕಡೆ ಈ ಸಮಸ್ಯೆ ಇದೆ. ಗದಗ, ಚಿತ್ರದುರ್ಗ, ದಾವಣಗೆರೆ ಸೇರಿದಂತೆ ಪ್ರಮುಖ ಜಿಲ್ಲೆಗಳಲ್ಲಿ ರೈತರು ನೋಡಿ ಬೆಳಗ್ಗೆಯಿಂದಲೇ ಆ ಗೊಬ್ಬರ ಖರೀದಿ ಮಾಡುವಂಥ ಕೇಂದ್ರದ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ. ಸಾಲಗಟ್ಟಿ ನಿಂತಿದ್ದಾರೆ ಬೆಳಗ್ಗೆಯಿಂದ. ವಿಜಯನಗರ, ಚಿತ್ರದುರ್ಗ, ಕೊಪ್ಪಳದಲ್ಲೂ ಇದೇ ಸಮಸ್ಯೆ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ಮೇಲೆ ಇಷ್ಟೊಂದು ಕ್ಯೂ ಯಾಕಿದೆ? ಹಾಗಾದರೆ ಅವ್ರಿಗೆಲ್ಲ ರಸಗೊಬ್ಬರ ಕೊಟ್ಬಿಟ್ಟು ಬೇಗ ಕಳಿಸ್ಬೋದಾಗಿತ್ತಲ್ಲ. ಏನು ಸಮಸ್ಯೆ ಆಗ್ತಿಲ್ಲ ಅಂತ ಅಧಿಕಾರಿಗಳು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ರೈತರು ಹೇಳೋದು ಸಕಾಲಕ್ಕೆ ನಮಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಇನ್ನು ಬಿತ್ತನೆ ಬೀಜ ಹಾಗೆಯೇ ರಸಗೊಬ್ಬರ ಸಮಸ್ಯೆ ವಿಚಾರವಾಗಿ ಕೂಡಲೇ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿಯ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಒತ್ತಾಯವನ್ನ ಮಾಡಿದ್ದಾರೆ. ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ರೈತರ ಸಮಸ್ಯೆಗಳಿಗೆ ಸರ್ಕಾರ ಈ ಕೂಡಲೇ ಸ್ಪಂದಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ವಿಜಯೇಂದ್ರ ಮಾಡಿದ್ದಾರೆ. ರೈತರ ಬಗ್ಗೆ ಸಿಎಂ, ಕೃಷಿ ಸಚಿವರು ತಲೆ ಕೆಡಿಸಿಕೊಂಡಿಲ್ಲ. ಸಿಎಂ, ಕೃಷಿ ಸಚಿವರು, ಉಸ್ತುವಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ತುರ್ತಾಗಿ ಈ ಕ್ರಮ ಆಗಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಹೇಳಿ ಬೆಂಗಳೂರಲ್ಲಿ ವಿಜಯೇಂದ್ರ ಒತ್ತಡ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಕೃಷಿ ಸಚಿವರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಮೊನ್ನೆನೊಂದನ್ನ ಈ ವಿಚಾರವಾಗಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆಗ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಕಾಲಹರಣ ಮಾಡ್ದೇನೆ ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಉಸ್ತುವಾರಿ ಸಚಿವರು ಕೂಡ ತಲೆ ಕೆಡಿಸ್ಕೊಳ್ಬೇಕು ಇದ್ರ ಬಗ್ಗೆ. ಇನ್ನೊಂದ್ ಕಡೆ ಹೆಚ್ಚುವರಿ ಯೂರಿಯಾ ಸ್ಟಾಕ್ ಇದೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ರೈತರು ಆತಂಕ ಪಡೋದು ಬೇಡ ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ನಮ್ಮ ಬಳಿ ಯೂರಿಯಾ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾಕದು ವಿತರಣೆ ಆಗ್ತಾ ಇಲ್ಲ ಅನ್ನೋದು ಈಗ ಎದ್ದಿರುವಂತ ಪ್ರಶ್ನೆ. ಸುಮ್ನೆ ರೈತರು ಆರೋಪ ಮಾಡ್ಬಿಡ್ತಾರ? ಹಾಗಾದ್ರೆ ಹೆಚ್ಚುವರಿಯಾಗಿ ಸ್ಟಾಕ್ ಇದ್ರೆ ಅದನ್ನ ರೈತರಿಗೆ ಕೊಡ್ಬೇಕಲ್ಲ ಸಕಾಲದಲ್ಲಿ. ರೈತರಿಗೆ ಆತಂಕ ಬೇಡ, ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ. ನಾಳೆ ನಾಡಿದ್ದು ಸಿಗಲ್ವೇನೋ ಅನ್ನೋ ಭಾವನೆ ಯಾರಿಗೂ ಬೇಡ, ನಮ್ಮ ಬಳಿ ಅಗತ್ಯವಿರುವಷ್ಟು ಸ್ಟಾಕ್ ಇದೆ ಅಂತೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಗತ್ಯವಿರುವಷ್ಟು ಯೂರಿಯಾ ಇದೆ, ಸಮಸ್ಯೆ ರೈತರಿಗೆ ಏನೂ ಆಗೋದಿಲ್ಲ, ಆತಂಕ ಪಡೋದು ಬೇಡ, ನಾಳೆ ನಾಡ್ದು ಸಿಗೋದಿಲ್ವೇನೋ ಅಂತ ಈಗಲೇ ನೀವು ಆತಂಕ ಪಡೋದು ಬೇಡ ಅಂತೇಳಿ ಸಚಿವರು ನಿನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿವರೆಗೆ ಏನು ರಿಕ್ವೈರ್ಮೆಂಟು ಬೇಕಿತ್ತೋ ಅದನ್ನೆಲ್ಲವನ್ನು ಸಪ್ಲೈ ಮಾಡಿದ್ದೀವಿ. ಅದರ ಅರ್ಥ ನಮಗೆ 6,80,000 ಮೆಟ್ರಿಕ್ ಟನ್ನು ಜೂನ್ ಜುಲೈನಲ್ಲಿ ಬಿತ್ತನೆಗೆ ಬೇಕಾಗಿದ್ದು ಇಡೀ ರಾಜ್ಯದಲ್ಲಿ. ಆದರೆ ಇವತ್ತು ಶೇಲ್ ಆಗಿರ್ತಕ್ಕಂಥದ್ದು 6,55,225 ಮೆಟ್ರಿಕ್ ಟನ್ನು ಸೇಲ್ ಆಗಿದೆ. ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟೂ ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ನಮ್ಮಲ್ಲಿ ಮುಂಗಾರು ಸ್ವಲ್ಪ ಅಡ್ವಾನ್ಸ್ ಆಗಿತ್ತು. ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಬಿತ್ತನೆ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಆತಂಕ ಹೆಚ್ಚಾಗಿ ನಾಳೆ ಬೇಕಾದವ್ರಿಗೂ ನಾಡಿದ್ದು ಬೇಕಾದವ್ರಿಗೂ ಇವತ್ತೇ ತಗೊಳ್ಳೋಣ, ನಾಳೆ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಜನರಲ್ಲಿ ಬರೋದ್ರಿಂದ ಸರ್ಕಾರ ಬದ್ಧವಾಗಿದೆ. ಯಾರೂ ರೈತರ ಆತಂಕ ಪಡ್ತಕ್ಕಂಥದ್ದು ಬೇಡ.
ರಿಲೀಸ್ ಮಾಡ್ತಾ ಇದ್ದೀವಿ, ಹಂತವಾಗಿ ತರಿಸ್ತಾ ಇದ್ದೀವಿ. ನಿನ್ನೆನೂ ಸಹ ಸಮಸ್ಯೆ ಬಗ್ಗೆ ನಿನ್ನೆ ಸಚಿವರು ಏನು ಮಾತಾಡಿದ್ರು ಅಂತ ತೋರಿಸಿದೀವಿ. ಅಗತ್ಯವಿರಷ್ಟು ಸ್ಟಾಕ್ ಇದೆ, ಏನು ಆತಂಕ ಬೇಡ ರೈತರಿಗೆ ಅಂತ ಹೇಳಿದ್ದಾರೆ. ಆಗ್ಲೇ ಯೂ ಟರ್ನ್ ಹೊಡೆದಿದ್ದಾರೆ ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ. ರಸಗೊಬ್ಬರ ವಿಚಾರದಲ್ಲಿ ಕೃಷಿ ಸಚಿವರು ಯೂ ಟರ್ನ್ ಹೊಡೆದಿದ್ದಾರೆ. 100ಕ್ಕೆ 100ರಷ್ಟು ರಸಗೊಬ್ಬರ ಸ್ಟಾಕ್ ಇಲ್ಲ, ಸಮಸ್ಯೆ ಇದೆ. ಹೌದು, ಇರಾನ್ನಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ನಿನ್ನೆ ನೋಡಿದ್ರೆ ಸಮಸ್ಯೆನೇ ಇಲ್ಲ, ಆತಂಕ ಬೇಡ, ನಾಳೆ ನಾಳ್ದು ಸಿಗಲ್ವೇನೋ ಅನ್ನೋ ಆತಂಕದಲ್ಲಿ ಮುಗಿಬಿದ್ದು ಈಗ ಗೊಬ್ಬರ ಖರೀದಿಗೆ ಬರ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈಗ ನೋಡಿದ್ರೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆಲ್ರೆಡಿ ಯೂ ಟರ್ನ್. ರೈತರಿಗೆ ಕಡಿಮೆ ಬಳಕೆ ಬಗ್ಗೆ ಕೇಂದ್ರ ಮಾಹಿತಿ ಕೊಡ್ತಾ ಇದೆ. ಕೇಂದ್ರದಿಂದ ಯೂರಿಯಾ DAP ಕಡಿಮೆ ಬರ್ತಾ ಇದೆ ಅಂತ ಹೇಳಿ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಇವತ್ತು ನೋಡಿದ್ರೆ ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಅಧಿಕಾರಿಗಳು ತಂಪಾಡಿಗೆ ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಏನು ಆತಂಕ ಪಡೋ ಅಗತ್ಯ ಇಲ್ಲ, ಸ್ಟಾಕ್ ಎಲ್ಲ ಇದೆ, ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಂಗಿದ್ಮೇಲೆ ಈ ತರ ಕ್ಯೂ ಯಾಕೆ ನಿಂತ್ಕೋಬೇಕು ರೈತರು? ನಿನ್ನೆ ಸಚಿವರು ಮಾತಾಡುವಾಗ್ಲೂ ಏನ್ ಸಮಸ್ಯೆ ಇಲ್ಲ, ನಮಗೆ ಹೆಚ್ಚುವರಿಯಾಗಿನೇ ಅಗತ್ಯಕ್ಕಿಂತ ಹೆಚ್ಚಾಗಿನೇ ಯೂರಿಯಾ ಸ್ಟಾಕ್ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೇಳಿ ನಿಮ್ಮ ಅಧಿಕಾರಿಗಳ ಹತ್ರ, ಸಿಬ್ಬಂದಿಗಳ ಹತ್ರ. ಆದ್ರೆ ಇವತ್ತು ನೋಡಿದ್ರೆ ಯೂ ಟರ್ನ್. 100ಕ್ಕೆ 100ರಷ್ಟು ರಸಗೊಬ್ಬರ ಸ್ಟಾಕ್ ಇಲ್ಲ, ನಾವು ತರಿಸ್ಕೋಬೇಕು, ಸಮಸ್ಯೆ ಆಗ್ತಾ ಇದೆ, ಹೌದು ಅಂತ ಹೇಳಿದ್ದಾರೆ. ದಾವಣಗೆರೆಯ ರೈತ ಮುಖಂಡ ಸತೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಸತೀಶ್ ಅವರೇ ನಮಸ್ಕಾರ. ನಮಸ್ತೆ. ಈಗ ನಿಮ್ ಭಾಗದಲ್ಲಿ ಬಿತ್ತನೆ ಬೀಜ ಮತ್ತೆ ಗೊಬ್ಬರ ಸಮಸ್ಯೆ ಏನಾಗ್ತಿದೆ? ಸಚಿವರು ಹೇಳ್ತಿದ್ದಾರೆ, ನಿನ್ನೆ ಹೇಳ್ತಾರೆ ಏನ್ ಸಮಸ್ಯೆ ಇಲ್ಲ, ರೈತರು ನಾಳೆ ಸಿಗುತ್ತೋ ನಾಳೆ ಸಿಗಲ್ವೇನೋ ಅಂತೇಳಿ ಆತಂಕದಲ್ಲಿ ಬರ್ತಿದ್ದಾರೆ, ಆತಂಕ ಬೇಡ ಅಂತ. ಇವತ್ತು ನೋಡಿದ್ರೆ 100ಕ್ಕೆ 100ರಷ್ಟು ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರಲ್ಲಿ ಗೊಂದಲ ಇದೆ. ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಸರ್ ನಿಮ್ಗಲ್ಲಿ ಉತ್ತರ? ನಮ್ಮಲ್ಲಿ ಏನಾಗಿದೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಚೆನ್ನಾಗಿದೆ. ಹಂಗಾಗಿ ಸಹಜವಾಗಿ ರೈತರೆಲ್ಲರೂ ಕೂಡ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಿತ್ತನೆ ಸಂಪೂರ್ಣ ಆಗಿರೋದ್ರಿಂದ ನಮಗೆ ರಸಗೊಬ್ಬರದ ಅವಶ್ಯಕತೆ ಬಹಳಷ್ಟು ಇದೆ. ಆದ್ರೆ ವಿಶೇಷವಾಗಿ ಯೂರಿಯಾ ಅವಶ್ಯಕತೆ ಬಹಳಷ್ಟಿದೆ. ಅದಕ್ಕೆ ನಮ್ಮ ಅಂದಾಜಿನ ಪ್ರಕಾರ 21,479 ಟನ್ ಯೂರಿಯಾ ಬೇಕು. ಆದ್ರೆ ಕೃಷಿ ಇಲಾಖೆ ಹೇಳಿಕೆ ಪ್ರಕಾರ 8,085 ಟನ್ ಯೂರಿಯಾ ಮಾತ್ರ ದಾಸ್ತಾನಿದೆ. ಆಮೇಲೆ ಹಳ್ಳಿಗಳಲ್ಲಿ ಗೊಬ್ಬರದ ಅಂಗಡಿಗಳಿಗೆ ಹೋದ್ರೆ ನಮಗೆ ದಾಸ್ತಾನು ಇಲ್ಲ ಅಂತಂದು ಬೋರ್ಡೆ ಹಾಕಿಬಿಟ್ಟಿದ್ದಾರೆ. ಜೊತೆಗೆ ಕೆಲವು ಕಡೆ ಇದ್ದತ್ರ ನಮಗೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದಾರೆ. ಅದು ಯೂರಿಯಾ 1 ಕ್ವಿಂಟಲ್ 538 ರೂಪಾಯಿ ಇದೆ. ಆದ್ರೆ ಹೊರಗಡೆಗೆ 900 ರೂಪಾಯಿ 1 ಟನ್ ಆಗ್ತಾ ಇದೆ. ಆಮೇಲೆ ಜೊತೆಗೆ ನಮ್ಮಲ್ಲಿ ಸಹಜವಾಗಿ ಎಲ್ಲಾ ರೈತರು ಕೂಡ 70% ರೈತರು ಉದ್ರೆ ತಗೊಳ್ತಾರೆ. ಬಿಲ್ ಕೇಳಿದ್ರೆ ಬಿಲ್ ಕೊಡಲ್ಲ, ಕೈ ಚೀಟಿ ಕೊಡ್ತಾರೆ. ಕೈ ಚೀಟಿ ಕೊಡೋದ್ರಿಂದ ರೈತರಿಗೆ ಬಹಳಷ್ಟು ಮೋಸ ಆಗ್ತಾ ಇದೆ. ಆಮೇಲೆ ಜೊತೆಗೆ ಗೊಬ್ಬರ ಕೂಡ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಮೇಡಮ್. ಹೇಳಿ ಸರ್, ಕೇಳಿಸ್ತಾ ಇದೆ. ಸತೀಶ್ ಅವರು ಹೇಳಿ. ಈಗ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಿದ್ದಾರೆ ನಿಮ್ಗೆ? ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅಲ್ಲ, ಈಗ ರೈತರು ಪ್ರಶ್ನೆ ಮಾಡಿದಾಗ ಒಂದು ಉತ್ತರ ಬರ್ಬೇಕಲ್ಲ ಏನಾದ್ರು. ಜಿಲ್ಲಾಡಳಿತನೂ ಕೂಡ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕಿಂತ ಮುಂಚಿತನೆ ಮೇ ತಿಂಗಳಲ್ಲೇ ಎಷ್ಟು ನಮ್ಮ ಜಿಲ್ಲೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿ ಎಷ್ಟು ನಮ್ಮ ಜಿಲ್ಲೆಗೆ ದಾಸ್ತಾನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿಲ್ಲ. ಈಗ ಮೂಲ ಸಮಸ್ಯೆ ಎಲ್ಲಾಗಿದೆ, ಕೇಂದ್ರದಿಂದ ಬರ್ತಿಲ್ಲ ಅಂತ ಸಚಿವರು ಹೇಳ್ತಾರೆ. ಇನ್ನೊಂದ್ ಕಡೆ ಬಹಳ ಬೇಗ ಮಳೆ ಬಂದ್ಬಿಡ್ತು, ಅದರಿಂದಾನು ಸಮಸ್ಯೆ ಆಯ್ತು, ಸ್ಟಾಕ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಏನ್ ಸಮಸ್ಯೆ ಆಯ್ತು? ಬೇಗ ಮಳೆ ಬಂದಿದೆ ಅನ್ನೋದು ಸಕಾರಣ ಅಲ್ಲ. ಜೂನ್ ಜುಲೈ ತಿಂಗಳೊಳಗೆ ಬಿತ್ತನೆ ಕಾರ್ಯ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗ್ತದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದೆ. ಆದ್ರೆ ಗೊಬ್ಬರ ಮಾತ್ರ ಇಲ್ಲ. ಈ ವರ್ಷನೇ ಈ ರೀತಿ ಕೃತಕ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆಮೇಲೆ ಗೊಬ್ಬರದ ಅಂಗಡಿಗಳಲ್ಲಿ MRP ಗಿಂತಲೂ ಹೆಚ್ಚು ದರದಲ್ಲಿ ಮಾರಾಟ ಮಾಡ್ತಾ ಇದಾರೆ. ರೈತರನ್ನ ಒಂದ್ ರೀತಿಯಿಂದ ಶೋಷಣೆ ಮಾಡ್ತಾ ಇದಾರೆ. ಸಾಲ ಮಾಡಿ ಬಿತ್ತನೆ ಕಾರ್ಯ ಮಾಡಿದ್ದಾರೆ, ಬೀಜ ತಂದು. ಆದ್ರೆ ಅವ್ರಿಗೆ ಗೊಬ್ಬರ ಕೊಡ್ತಾ ಇಲ್ಲ ಅಂತಂದ್ರೆ ಇದು ರೈತ ವಿರೋಧಿ ಸರ್ಕಾರ. ನಾವು ಫಾಲೋ ಅಪ್ ಮಾಡ್ತೀವಿ, ನೋಡೋಣ. ಈಗ ಸಚಿವರಿಗೂ ನಾವು ಪ್ರಯತ್ನ ಪಡ್ತಾ ಇದೀವಿ ಕಾಂಟ್ಯಾಕ್ಟ್ ಮಾಡಕ್ಕೆ, ಇದಕ್ಕೇನು ಉತ್ತರ ಕೊಡ್ತಾರೆ. ನಿನ್ನೆ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವತ್ತು ಮತ್ತೊಂಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಮಸ್ಯೆ ಏನಾಗಿದೆ, ಪರಿಹಾರ ಯಾವಾಗ ಆಗುತ್ತೆ, ರೈತರಿಗೆ ಒಂದು ಭರವಸೆ ಏನು ಕೊಡ್ತಾರೆ, ನಾವು ಫಾಲೋ ಅಪ್ ಮಾಡ್ತೀವಿ. ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದಕ್ಕೆ.